ಸರ್ ತುಂಬ ಜನಕ್ಕೆ ಪ್ರಶ್ನೆ ಇರುತ್ತೆ, ನೆಲದಲ್ಲಿ ಮಾಡಬೇಕಾ ಇಲ್ಲ ಅಟ್ಟಣಿಕೆ ಮಾಡಬೇಕಾ ಅಂತ. ಸರ್ ನಾನು ಹೇಳೋದು ಒಂದೇ, ನೀವು ಎಕನಾಮಿಕಲ್ ಆಗಿ ಸ್ಟ್ರಾಂಗ್ ಆಗಿದ್ದರೆ ಅಟ್ಟಣಿಕೆನೇ ಮಾಡಿ. ಇಲ್ಲ ನಮಗೆ ಅಟ್ಟಣಿಕೆ ಅಲ್ಲಿ ಆಗಲ್ಲ ಸರ್, ನಾವು ಸ್ವಲ್ಪ ಎಕನಾಮಿಕಲಿ ಸೌಂಡಲ್ಲಿಲ್ಲ, ನಾವು ಕುರಿ ಅಲ್ಲಿ ಜಾಸ್ತಿ ಬಂಡವಾಳ ಹಾಕ್ತೀವಿ ಅಂತಂದರೆ ಅದು ಒಳ್ಳೆಯ ಇದು ವಿಷಯನೇ. ನೀವು ಅಟ್ಟಣಿಕೆ ಮಾಡೋದ್ರಿಂದ 100% ನಿಮಗೆ ಶೆಡ್ ಅಮೌಂಟ್ ಏನು ಡೈರೆಕ್ಟಾಗಿ ರೆವೆನ್ಯೂ ಕೊಡೋಲ್ಲ, ಬಟ್ ಇಂಡೈರೆಕ್ಟಾಗಿ ತುಂಬ ಕೊಡುತ್ತೆ. ನಿಮ್ಮದು ಒಳ್ಳೆ ಶೆಡ್ ಇತ್ತು ಅಂತಂದರೆ ಅದು ಒನ್ಸ್ ಇನ್ ಲೈಫ್ ಟೈಮ್ ಆಲ್ಮೋಸ್ಟ್ ಒಂದು 20 ವರ್ಷ 25 ವರ್ಷ ಬಾಳಿಕೆ ಬರುತ್ತೆ. ಆ ಶೆಡ್ಗೆ ಇನ್ವೆಸ್ಟ್ಮೆಂಟ್ ನೀವು ಫಸ್ಟ್ ಟೈಮ್ ಮಾಡಿರ್ತೀರ, ನೀವು ಅದಕ್ಕೂ ನೀವು ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ನೋಡಿದ್ರೆ ಒಂದು 600 ರೂಪಾಯಿ ಎಲಿವೇಟೆಡ್ ಈ ಥರ ಮಾಡಬೇಕಂದ್ರೆ 600ರಿಂದ 650 ರೂಪಾಯಿ ಸ್ಕ್ವೇರ್ ಫೀಟಿಗೆ ಬೇಕಾಗುತ್ತೆ. ಅದೇ ನೀವು ಗ್ರೌಂಡ್ ಲೆವೆಲಲ್ಲಿ ಮಾಡ್ತಿದ್ರೆ 100 ರೂಪಾಯಿ ಎಲ್ಲ ಆಗೋಗುತ್ತೆ. ನಾವು ಅದು ಇನ್ವೆಸ್ಟ್ ಮಾಡೋದು ತುಂಬ ಜನಕ್ಕೆ ಒಂದು ತಲೆಯಲ್ಲಿರುತ್ತೆ, ಶೆಡ್ಡು ಎಲಿವೇಟೆಡ್ ಮಾಡಿಬಿಟ್ಟು ಅದು ನಮಗೆ ಡೈರೆಕ್ಟಾಗಿ ದುಡ್ಡು ಕೊಡೋಲ್ಲ ಅಂತಾರೆ. ಬಟ್ ನನ್ನ ಇದರಲ್ಲಿ ಲೇಬರ್ ಅನ್ನೋದು 80% ಕಡಿಮೆ ಮಾಡುತ್ತೆ. ಈಗ ನೀವು ನೆಲದಲ್ಲಿ ಮಾಡ್ತೀರಾ, ಈಗ ನೆಲದಲ್ಲಿ ಮಾಡಬೇಕು ಅಂದರೆ ನಿಮ್ಮದೇ ಜಾಗ ಇರುತ್ತೆ. ಓಕೆ, ನೀವು ಒಂದು ಕುರಿಗೆ ನಾವು ನೆಲದಲ್ಲಿ ಮಾಡಬೇಕು ಅಂತಂದರೆ ಈ ಡಾರ್ಪರ್ ಕುರಿಗಳಿಗಂದರೆ ಸ್ವಲ್ಪ ಜಾಸ್ತಿ ಜಾಗ, ನಾಟಿ ಕುರಿಗಳಿತ್ತು ಅದರಲ್ಲಿ ನಾನು ಮಾಡಬೇಕಂದ್ರೆ ಒಂದು ಕುರಿಗೆ ಅಟ್ಲೀಸ್ಟ್ ಒಂದು 20ರಿಂದ 25 ಸ್ಕ್ವೇರ್ ಫೀಟ್ ಬೇಕಾಗುತ್ತೆ. ಅದೇ ನೀವು ಎಲಿವೇಟೆಡ್ ಮಾಡಿದ್ರೆ 12ರಿಂದ 15 ಸ್ಕ್ವೇರ್ ಫೀಟ್ ಸಾಕು. ಅಂದರೆ ಅರ್ಧ ಜಾಗ ನೀವು ಲ್ಯಾಂಡಲ್ಲಿ ಮಾಡಿದರೆ ಅರ್ಧ ಜಾಗ ಶೆಡ್ಡಲ್ಲಿ ಈ ಥರ ಎಲಿವೇಟೆಡ್ ಮಾಡಿದಾಗ ನಿಮಗೆ ಅನುಕೂಲ ಆಗುತ್ತೆ, ಅಂದರೆ ಸ್ಪೇಸ್ ಸೇವಿಂಗ್ ಆಗುತ್ತೆ ಒಂದು. ಆಮೇಲೆ ನೀವು ಲೇಬರ್ನ ನೋಡಿಕೊಂಡ್ರೆ, ನಾನು ಇದು ಏನು ಹೇಳ್ತೇನೆ ಅಂದರೆ ಎಲಿವೇಟೆಡ್ ಮಾಡೋದ್ರಿಂದ ನಿಮಗೆ ಏನು ಪ್ರಾಫಿಟ್ ಇರುತ್ತೆ, ಇಂಡೈರೆಕ್ಟ್ ಅಡ್ವಾಂಟೇಜ್ ಏನಿರುತ್ತೆ ಅಂತ ಈಗ ನಿಮಗೆ ಹೇಳ್ತಾ ಇದ್ದೀನಿ. ಒಂದು ಜಾಗ ಉಳಿತು. ಆಮೇಲೆ ನೆಲದಲ್ಲಿ ಮಾಡಿದಾಗ ನೀವು ಕನಿಷ್ಠ ದಿನಕ್ಕೆ 2 ಸಾರಿ ಕ್ಲೀನ್ ಮಾಡಲೇಬೇಕಾದ ಕೊಟ್ಟಿಗೆ, ಯಾಕಂದ್ರೆ ಅದು ಇಕ್ಕಿ ಆಗ್ತಿರುತ್ತೆ, ಗಂಜಲ ಆಗ್ತಿರುತ್ತೆ, ಅದೆಲ್ಲ ಕ್ಲೀನ್ ಮಾಡಬೇಕು. ನೀವು ಸಣ್ಣದಾಗಿ ಮಾಡೋರು ಅಂದರೆ ಒಂದು 10 ಕುರಿ 5 ಕುರಿ ಮಾಡೋರು ನೆಲದಲ್ಲಿ ಮಾಡಿದ್ರೆ ಕರೆಕ್ಟು. ಅದೇ ನೀವು ಯಾವಾಗ ನೀವು ಎಂಟರ್ಪ್ರೆನ್ಯೂರ್ ಆಗಿ ಒಂದು 100 ಕುರಿ ಮಾಡ್ತೀನಿ 200 ಕುರಿ ಮಾಡ್ತೀನಿ ಅನ್ನೋರು, ಈಗಿನ ಕಾಲದ ಲೇಬರನ್ನು ನಾವು ಅವಾಯ್ಡ್ ಮಾಡೋಕ್ಕೆ ಎಲಿವೇಟೆಡ್ ಇಸ್ ದ ಬೆಸ್ಟ್ ಆಪ್ಷನ್. ನೀವು ಅದು 100 ಕುರಿದು ಇಕ್ಕಿ ಗಂಜಲೆಲ್ಲ ಬಳಿಬೇಕು ಅಂತಂದರೆ ಅದು ದಿನಕ್ಕೆ 2 ಸಾರಿ ಅಂತಂದರೆ 4 ಲೇಬರ್ ಬೇಕಾಗುತ್ತೆ. ಅಂದರೆ ದಿನಕ್ಕೆ 2000 ರೂಪಾಯಿ, 500 ರೂಪಾಯಿ ಇಲ್ಲದೆ ಯಾರೂ ಲೇಬರ್ ಬರೋಲ್ಲ. ನೀವು 4 ಲೇಬರ್ ಹಾಕಿದ್ರೆ 2000 ರೂಪಾಯಿ ಖರ್ಚು ದಿನಕ್ಕಿರುತ್ತೆ, ಏನು ಬರೀ ಕ್ಲೀನಿಂಗೆ. ಅದೇ ನೀವು ಅದೇ 2000 ರೂಪಾಯಿ ಅಂತಂದರೆ ಧರ್ಮ ಬಡ್ಡಿ 1 ರೂಪಾಯಿ ಅಂತ ಹಾಕ್ಕೊಂಡ್ರೂ 2 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡ್ಬೋದು ಶೆಡ್ಗೆ. ಇಲ್ಲಿ ನಿಮಗೆ ಸೇವ್ ಮಾಡ್ತಾಯಿದೆ. ಅಂದರೆ ಎಲಿವೇಟೆಡಲ್ಲಿ ನಮಗೆ ಡೈರೆಕ್ಟ್ ಇನ್ಕಮ್ ಇಲ್ಲ ಅಂತಂದರೂ ಇಂಡೈರೆಕ್ಟಾಗಿ ಸ್ಪೇಸ್ ಉಳಿಸ್ತಾ ಇದೆ, ಲೇಬರ್ ಕಾಸ್ಟು ಉಳಿಸ್ತಾ ಇದೆ. ಆಮೇಲೆ ನೆಕ್ಸ್ಟು ಈ ಬರೋ ಮರಿಗಳೇನಿರುತ್ತಲ್ಲ, ನೀವು ನೆಲದಲ್ಲಿ ಸಾಕಿದಾಗ ನೆಲ ಡೈರೆಕ್ಟ್ ಅದು ಕಾಂಟ್ಯಾಕ್ಟ್ ಇರೋದ್ರಿಂದ ಅದ್ರದ್ದು ಮಣ್ಣು ನೆಕ್ಕೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಮಣ್ಣೆಲ್ಲ ನೆಕ್ಕಿದ್ರೆ ಏನಾಗಲ್ಲ ಅಂದರೆ ಲೂಸ್ ಮೋಷನ್ ಆಗುತ್ತೆ. ಮರಿ ಒಂದು ವಾರ 15 ದಿನ ಲೂಸ್ ಮೋಷನ್ ಆಯಿತು ಅಂದರೆ ಡೈರೆಕ್ಟಾಗಿ ಮರಿ ಸಾಯೋ ಸಾಧ್ಯತೆ ಇದೆ, ಇಲ್ಲಾಂತಂದರೆ ಡೆವಲಪ್ಮೆಂಟಿಗೆ ಇಂಪ್ಯಾಕ್ಟ್ 100% ಇಂಪ್ಯಾಕ್ಟ್ ಆಗುತ್ತೆ. ಇದು ಒಂದೇ ಅಲ್ಲ, ಮರಿ ಇನ್ಯಾಗೆ ಸಾಯ್ತವೆ, ನೆಗಡಿ ಬಂದು ಕೆಮ್ಕೊಂಡು ಇದು ಮೂಗಲ್ಲಿ ಇದಾಗಿ ಸಾಯ್ತಾ ಇರ್ತವೆ. ಅದೇನಕ್ಕಾಗುತ್ತೆ ಅಂತಂದರೆ ನೆಲದಲ್ಲಿ ಇದ್ದಾಗ ಈ ಅಮೋನಿಯಾ ಯಾವುದು ನಾವು ಇಕ್ಕಿ ತುಳಿದಾಟದಿಂದ ಅಮೋನಿಯಾ ಯಾವುದು ಬರುತ್ತೋ ಆ ಅಮೋನಿಯಾ ಇನ್ಹೇಲ್ ಆಗೋದ್ರಿಂದ, ಯಾಕಂದರೆ ನೆಲಕ್ಕೆ ಕುರಿ ಹೈಟ್ ಎಷ್ಟಿರುತ್ತೆ, ಮರಿ ಒಂದು 8 ಇಂಚು 10 ಇಂಚ್ ಹೈಟಲ್ಲಿ ಇರ್ತವೆ, ಅದು ಡೈರೆಕ್ಟ್ ಮೂಗಿಗೆ ಈ ಅಮೋನಿಯಾ ಅನ್ನೋದು ಇಂಪ್ಯಾಕ್ಟ್ ಆಗುತ್ತೆ. ಅದರಿಂದ ಈ ನೆಗಡಿ ನಿಮೋನಿಯಾ ಅಂತ ಬರೋ ಸಾಧ್ಯತೆ ಇರುತ್ತೆ. ಈ 2 ಮೇನ್ ಕಾರಣ ಮರಿಗಳು ಸಾಯೋದಕ್ಕೆ, ಒಂದು ಲೂಸ್ ಮೋಷನು, ಒಂದು ನಿಮೋನಿಯಾ ಆಗೋದು. ಇವೆರಡು ನಾವು ಅಟ್ಟಣಿಕೆಯಲ್ಲಿ ಅವಾಯ್ಡ್ ಮಾಡ್ತೀವಿ. ಈಗ ಒಂದು ಮರಿ ನಾವೊಂದು ಇದು ಡಾರ್ಪರ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಬ್ರೀಡ್, ಅದೇ ನಾಟಿ ಕುರಿ ಆದರೂ ಏನು ಕಮ್ಸೆ ಕಮ್ ಅಂದರೆ ಒಂದು 6000 ರೂಪಾಯಿ ನಿಮಗೆ ಬೇಕೇ ಬೇಕು ಒಂದು ಮರಿ ಎತ್ತಬೇಕು ಅಂತಂದರೆ. ನೀವು ಒಂದು ಮರಿ ಸಾಯಿಸ್ಕೊಂಡ್ರೆ 6000 ರೂಪಾಯಿ ಹೋಗೇ ಹೋಯಿತು. ಬರೀ 6000 ಹೋಗೋದಂದೆಲ್ಲ ತಾಯಿ ವಯಸ್ಸು ಹೋಯಿತು, ತಾಯಿ ಆ ಟೈಮ್ ನಾವು ತಾಯಿನ ಫೀಡ್ ಮಾಡಿರ್ತೀವಲ್ಲ, ಅಂದರೆ ನಿಮ್ಮ ಖರ್ಚು 1000 ರೂಪಾಯಿ ಇತ್ತು ಅಂದ್ಕೊಳ್ಳೋಣ ತಿಂಗಳಿಗೆ, 8 ತಿಂಗಳು ಅಂತೂ 8000 ರೂಪಾಯಿ ಹೋಯಿತು. ಸೊ ಆ ಥರ ನೋಡಿಕೊಂಡ್ರೆ ಯಾವುದೇ ಶೆಡ್ಡಲ್ಲಿ ಮೋರ್ಟ್ಯಾಲಿಟಿ ಅನ್ನೋದು ಇದ್ದೇ ಇರುತ್ತೆ, 1 or 2%, 5%ವರೆಗೆ ಓಕೆ. ಬಟ್ ನಿಮ್ಮ ಶೆಡ್ಡಲ್ಲಿ 10% ಮೋರ್ಟ್ಯಾಲಿಟಿ ಇದೆ ಅಂತಂದರೆ ಇದು ನಿಮ್ಮದು ಸಕ್ಸಸ್ ಫಾರ್ಮ್ ಆಗಲ್ಲ. ಇದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಎಲಿವೇಟೆಡ್ ಬೇಕಾಗುತ್ತೆ. ಸೊ ಈ ಥರ ನಾವು ಹೆಂಗೆ ಇಂಡೈರೆಕ್ಟಾಗಿ ನಾವು ಈ ಎಲಿವೇಟೆಡ್ ಶೆಡ್ಡಲ್ಲಿ ನಮಗೆ ಯೂಸ್ ಆಗುತ್ತೆ ಅನ್ನೋದು ನಾನು ಒಂದು 2-3 ಪಾಯಿಂಟಲ್ಲಿ ನಿಮಗೆ ಹೇಳಿದ್ದೀನಿ. ಈಗ ಎಲ್ಲರೂ ಮಾಡಬೇಕಾ ಅವಶ್ಯಕತೆ ಇಲ್ಲ. ಕಮ್ಮಿ ಅನಿಮಲ್ ಪ್ಲ್ಯಾನ್ ಮಾಡೋ ಅಂದರೆ 20 ಜಾಸ್ತಿ ನಾನು ಸಾಕಲ್ಲ ಅನ್ನೋರಿಗೆ ನೀವು ನೆಲದಲ್ಲಿ ಮಾಡಿಕೊಂಡ್ರೆ ತೊಂದರೆ ಇಲ್ಲ. ಅದೇ ನೀವು ಯಾವಾಗ ಲಾರ್ಜ್ ಸ್ಕೇಲಲ್ಲಿ ಮಾಡಬೇಕಂತ ಅಂದ್ಕೊತಿರೋ, ಈಗ ನಾನು ಬರೀ 20ರಲ್ಲಿದ್ದೀನಿ, ಡೆಫಿನೆಟಾಗಿ 200 ಹೋಗ್ತೀನಿ ಇಲ್ಲ 100 ಮಾಡ್ತೀನಿ ಅನ್ನೋರು ಎಲಿವೇಟೆಡ್ ಮಾಡ್ಕೊಳ್ಳಿ. ಲೇಬರ್ ಖರ್ಚು ತುಂಬ ಅವಾಯ್ಡ್ ಆಗುತ್ತೆ, ನಿಮಗೆ ಅನಿಮಲ್ ಹೆಲ್ತ್ ಕೂಡ ಅದೇ ಥರ ಮೇಂಟೈನ್ ಆಗುತ್ತೆ. ಈಗ ನಾವು ದನದ ಕೊಟ್ಟಿಗೆ, ಹಸು ಕೊಟ್ಟಿಗೆ ಅಂತ, ಕುರಿ ಕೊಟ್ಟಿಗೆ ಅಂತ ನೋಡ್ತಾ ಇರ್ತೀವಿ. ಈಗ ಟ್ರೆಡಿಷ್ನಲ್ ಆಗಿ ಇಲ್ಲ ನಮ್ಮ ಹಳೆ ಕಾಲದಿಂದ ಮಾಡೋರು ಎಲ್ಲ ಒಂದೇ ಹತ್ರ ಕೂಡಾಕ್ಬಿಟ್ಟಿರ್ತಾರೆ. ಆಮೇಲೆ ಬೆಳಗ್ಗೆ ಎದ್ದೊಳ್ತಡೆ ನೋಡ್ತಾರೆ, ಯಾವುದೋ ಅಬಾರ್ಷನ್ ಆಯಿತು, ಇಲ್ಲ ಯಾವುದೋ ಮರಿ ತುಳಿದಾಡಿ ಸತ್ತೋಗ್ಬಿಡ್ತು, ಯಾವುದೋ ಕುತ್ತಿಗೆ ಇದಾಕೊಂಡಾಯಿತು, ಆ ಥರ ಎಲ್ಲ ತುಂಬ ಕೇಳ್ತಾ ಇರ್ತೀವಿ. ಅಂದರೆ ನಾವು ಮೋರ್ಟ್ಯಾಲಿಟಿನ ಎಷ್ಟು ಕಮ್ಮಿ ಮಾಡಿದ್ರೆ ನಮಗೆ ಅಷ್ಟು ಲಾಭ ಇರುತ್ತೆ. ಮೋರ್ಟ್ಯಾಲಿಟಿ ಅಂತ ಹೇಳಬೇಕು ಅಂತಂದರೆ ಒಂದು 100 ಮರಿ ಇದೆ, ಅದರಲ್ಲಿ ನಾವು ವರ್ಷದಲ್ಲಿ ಎಷ್ಟು ಮರಿ ಸಾಯ್ತಾ ಇದೆ ಅಂದರೆ ಯಾವುದೇ ಫಾರ್ಮಲ್ಲಿ ಒಂದು 3-5% ಕಾಮನ್ ಇರುತ್ತೆ.
ಮರಿಗಳು ಯಾವುದೋ ಒಂದು ರೀಸನಿಂದ ಸಾಯ್ತಾ ಇರ್ತವೆ. ಅದು ಓಕೆ, 5% ಮಾರ್ಟಾಲಿಟಿ ಇದೆ ಅಂದರೆ ನೀವು ಚೆನ್ನಾಗೇ ಮಾಡ್ತಿದ್ದೀರಾ ಅಂತ. ಬಟ್ ಅದನ್ನು ನೀವು ಎಷ್ಟು ಕಡಿಮೆ ಮಾಡ್ತೀರಿ? ಈಗ ನಾನು ನನ್ನ ಶೆಡ್ಡಲ್ಲಿ ನೋಡ್ಕೊಂಡು 2% ಮಾರ್ಟಾಲಿಟಿಕನೇ ಜಾಸ್ತಿ ನೋಡ್ತಾ ಇಲ್ಲ. ಅದು ಮರಿಗಳಿಗಿನ್ನ ತುಂಬ ಕಮ್ಮಿನೇ ಆಗಿದೆ, ಅದು ಇಲ್ಲ. ಬಟ್ ಯಾರ ಕೈಯಲ್ಲಿ ಇರೋಲ್ಲ. ಕೆಲವೊಂದು ಸಲ ನಾವು ಎಷ್ಟೇ ಮೆಡಿಸಿನ್ ಗೊತ್ತಿರಲು, ಎಷ್ಟೇ ಡಾಕ್ಟ್ರ್ ನಮ್ಮ ಸಮಯದಲ್ಲಿ ನಮಗೆ ಅನುಕೂಲವಾಗಿದ್ದರೂ ಮಾರ್ಟಾಲಿಟಿ ಅನ್ನೋದು ಕೆಲವೊಂದು ಸಲ ತಪ್ಪಿಸೋದಾಗಲ್ಲ. ಸೊ ಆ ಇದರಲ್ಲಿ ನಮಗೆ ಶೆಡ್ ನಿರ್ವಹಣೆ, ನಾವು ಅದರ ಜೊತೆ ಪಾರ್ಟಿಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಮಾರ್ಟಾಲಿಟಿ ರೇಟ್ ಏನಕ್ಕೆ ಕಮ್ಮಿ ಆಗಿದೆ ಅಂತಂದರೆ ಅದಕ್ಕೆ ಒಂದು ಕಾರಣ. ಓಕೆ, ಒಂದು ನೀವು ಕಾಮನ್ ಆಗಿ ಮರಿ ಕಂದಾಗ್ಬಿಡ್ತು ಅಂತೀರಾ, ಅದು ಮೇವಿಂದ ಹೋಗಿದೆಯೋ, ಇನ್ನೊಂದು ಕುರಿ ತಗಲೋದ್ರಿಂದ ಆಗಿದೆಯೋ, ಇಲ್ಲ ಕುರಿಗಳೆಲ್ಲ ಒತ್ಕೊಳ್ಳೋದ್ರಿಂದ ಆಗಿದೆಯೋ ಅನ್ನೋದು ತುಂಬ ರೀಸನ್ಸ್ ಇರುತ್ತೆ. ಇಲ್ಲ ಅದು ಒಳಗಡೆ ನಾವು ಹಾಕಿರೋ ಫುಡ್ಡಲ್ಲೇನೋ ಸ್ವಲ್ಪ ಟಾಕ್ಸಿಟಿ ಜಾಸ್ತಿ ಆಗಿಬಿಟ್ಟು, ಯಾವುದೇ ಆಗಲಿ ಒಂದು ಕುರಿ ಆದರೆ ಪ್ರೆಗ್ನೆನ್ಸಿಯಲ್ಲಿ ಅದು ಅಬಾರ್ಷನ್ ಆಗಬೇಕು ಅಂತಂದರೆ ಹೊಟ್ಟೆಯಲ್ಲಿ ಏನೋ ಒಂದು ಸಂಕಟ ಇದ್ದೇ ಇರಬೇಕು. ಅದು ತಿಂದಿರೋದು, ಇಲ್ಲ ಹೆಲ್ತ್ ಇಶ್ಯೂಸು ಏನೋ ಒಂದಿದ್ರೆ ಅದು ತಟ್ಕೊಳಕ್ಕಾಗಲ್ಲ ಅಂದಾಗ ಮಾತ್ರ ಮರಿನ ಹೊರಗೆ ಹಾಕತ್ತೆ ಹೊರತು ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಅದು ಹೊರಗೆ ಹಾಕೋಕ್ಕೆ ಸಾಧ್ಯ ಇಲ್ಲ. ಸೊ ಆ ಥರ ನಾವು ಇದು ಓಕೆ. ಸೊ ಆ ಥರ ಇದ್ದರೆ ನಾವು ಹೆಂಗೆ ಸರ್ ನಾವು ಮಾರ್ಟಾಲಿಟಿನ ಕಮ್ಮಿ ಮಾಡ್ಕೋಬೋದು ಅಂದರೆ ಪಾರ್ಟಿಷನ್. ನಾವು ಶೆಡ್ನ ಎಷ್ಟು ನೀಟಾಗಿ ಪಾರ್ಟಿಷನ್ ಮಾಡ್ಕೊಳ್ತೀವೋ ಅಷ್ಟು ನೀಟಾಗಿ ನಮ್ಮ ಮರಿಗಳನ್ನ ನಾವು ಸಾಕ್ಬೋದು. ಪ್ರಾಪರಾಗಿ ನ್ಯೂಟ್ರಿಷನ್ಸ್ ಅದಕ್ಕೆ ಎಷ್ಟು ಬೇಕು. ಯಾಕಂದರೆ ನೀವು ಜನರಲಾಗಿ ಚಿಕ್ಕ ಮರಿಗಳಿರ್ತವೆ, ಅದಕ್ಕೆ ಫುಡ್ ರೇಷಿಯೋ ಆಗಲಿ, ಯಾಕಂದರೆ 4% ಡ್ರೈ ಮ್ಯಾಟರ್ ಬೇಕು, ಒಳ್ಳೆ ನ್ಯೂಟ್ರಿಷನ್ ಬೇಕು, 20% ಪ್ರೋಟೀನ್ ಬೇಕು. ಅದಕ್ಕೆ ಸಪ್ರೇಟಾಗಿ ನಾವು ಫೀಡಿಂಗ್ ಮಾಡ್ಕೋಬೋದು. ಇಲ್ಲ ರೆಗ್ಯುಲರ್ ಡ್ರೈ ಇರೋ ಕುರಿಗಳಿರ್ತವೆ, ಅದಕ್ಕೆ 16% ಪ್ರೋಟೀನ್ ಸಾಕು. ಅಂದರೆ ರೆಗ್ಯುಲರ್ ಫೀಡಲ್ಲಿ ಬೇಕಾಗುತ್ತೆ. ಈವನ್ ಒಂದು ಕುರಿ ಪ್ರೆಗ್ನೆಂಟಾಗಿ 3 ತಿಂಗಳವರೆಗೆ ಅದಕ್ಕೇನು ಕ್ವಾಲಿಟಿ ಫುಡ್ಡು ಬೇಕಾಗಲ್ಲ. ಅಂದರೆ ರೆಗ್ಯುಲರ್ ಬಾಡಿ ಮೇಂಟೆನ್ಸ್ಗೆ ಏನು ಬೇಕಾಗುತ್ತೋ ಆ ಫುಡ್ ನಾವು ಮೇಂಟೈನ್ ಮಾಡೋದು. ಅಂದರೆ ಈ ಪಾರ್ಟಿಷನ್ಸ್ ಯಾವ ಥರ ಬೇಕಾಗತ್ತೆ? ಓಕೆ, ನಾವು ಸ್ಟಾರ್ಟಿಂಗ್ ಮರಿಯಿಂದ ಹೋಗೋಣ. ನಾವು ತಾಯಿ ಮರಿ, ಒಂದು ಮರಿ ಹುಡ್ತು ಅಂತಂದರೆ ಅದು ಎಲ್ಲಿ ಹುಟ್ಟಬೇಕು? ಅದಕ್ಕೊಂದು ಸಪ್ರೇಟಾಗಿ ಒಂದು ಡೆಲಿವರಿ ರೂಮ್ ಅಂತ ಇರಬೇಕು. ಅವಾಗ ಏನಾಗುತ್ತೆ, ಹುಟ್ಟಿದೋ ಮರಿ ಅದಕ್ಕೊಂದು ಫ್ರೀ ಸ್ಪೇಸ್ ಬೇಕಾಗುತ್ತೆ. ಯಾಕಂದರೆ ಪ್ರೆಗ್ನೆಂಟ್ ಆಗಿರೋ ಲಾಸ್ಟ್ ಸ್ಟೇಜಲ್ಲಿ ಏನಿದೆ, ನಾವು ಮಾಡೋ ಕೆಲಸ ಇಲ್ಲ. ಆ ಪ್ರೆಗ್ನೆಂಟ್ ಡೆಲಿವರಿ ಟೈಮಲ್ಲಿ ಖುದ್ದಾಗ ಅದೇ ಬೇರೆ ಕುರಿಗಳಿಂದ ಸಪ್ರೇಟ್ ಹೋಗ್ತಾ ಇರುತ್ತೆ. ಅಂದರೆ ಇದೆಲ್ಲ ಅಬ್ಸರ್ವೇಷನ್ದು ಗೊತ್ತಾಗುತ್ತೆ, ಸುಮ್ಮನೆ ಒಬ್ರು ಹೇಳಿದ್ರು ಅಂತಲ್ಲ. ಆ ಪ್ರೆಗ್ನೆಂಟ್ ಸರಿ ಸಪ್ರೇಟಾಗಿ ಹೋಗ್ತಾ ಇದೆ ಅಂದರೆ ಅದು ಹತ್ರದಲ್ಲಿದೆ, ಮೇವು ಬಿಟ್ಬಿಡುತ್ತೆ. ಒಂದು 24 ತಾಸು ಮೇವೇ ಬಿಟ್ಟಿರುತ್ತೆ. ಸೊ ಅದು ಮೇವು ಬಿಡ್ತಾ ಇದೆ ಅಂದರೆ ಅದಕ್ಕೊಂದು ಸಪ್ರೇಟ್. ಇಲ್ಲಿ ಬನ್ನಿ ನಮ್ಮ ಕಡೆ ನಾವು ಇಲ್ಲಿ ಈಗ ಮರಿ ನೋಡ್ತಾ ಇದ್ದೀರಾ, ಇದೆಲ್ಲ ಒಂದು 15 ಡೇಸ್ ಒಳಗಿರೋಂಥ ಮರಿ. ಈ ಜಾಗ ನಾವೇನಿದೆಯೋ ಇದು ಸಪ್ರೇಟಾಗಿ ಡೆಲಿವರಿ ರೂಮ್ ಅಂತ ಇಟ್ಕೊಂಡಿರ್ತೀವಿ. ಅಂದರೆ ನಾವು ಯಾವಾಗ ಮರಿಗಳಿಲ್ಲಿ ರೆಡಿ ಆಗ್ತಾವೆ, ಈಗ ನಮ್ಮದಿನ ನೆಕ್ಸ್ಟ್ ಮೇ ಜುಲೈವರೆಗೆ ಯಾವುದು ಪ್ರೆಗ್ನೆನ್ಸಿ ಡೆಲಿವರಿ ಇಲ್ಲ ಅಂತಂದರೆ ಇಲ್ಲಿ ಹತ್ತಿರದಲ್ಲಿ ಯಾವುದು ಡೆಲಿವರಿ ಇದೆಯೋ ಅಲ್ಲಿ ಆ ಕುರಿಗಳು ಈ ಏರಿಯಾದಲ್ಲಿ ಇರ್ತವೆ. ಒಂದು 6-7 ಕುರಿ ಇರ್ತವೆ. ಆ ಕುರಿಗಳು ಕೂಡ ಸ್ಪೇಸ್ ತುಂಬ ಜಾಸ್ತಿ ಬೇಕು ಪ್ರೆಗ್ನೆಂಟ್ ಕುರಿಗಳಿಗೆ. ಪ್ರೆಗ್ನೆಂಟ್ ಕುರಿ ತಿನ್ನೋದಾಗಲಿ ಆರಾಮಾಗಿ ಮಲ್ಕೊಳ್ಳೋ ಥರ ಇರಬೇಕು. ಅದಕ್ಕೆ ಎಷ್ಟು ಸ್ಟ್ರೆಸ್ ಫ್ರೀ ಇರುತ್ತೋ ಅಷ್ಟು ಒಳ್ಳೆ ಮರಿ ಕೊಡುತ್ತೆ. ಇದೆಲ್ಲ ಸ್ಟ್ರೆಸ್ ತುಂಬ. ಈಗ ರೈತರು ಸೋಲೋದು ದೊಡ್ಡ ವಿಷಯದಿಂದ ಯಾರೂ ಸೋಲ್ತಾ ಇಲ್ಲ. ಕುರಿ ಸಾಗಾಣಿಕೆ ಚಿಕ್ಕ ವಿಷಯ, ಅವ್ರು ಎಲ್ಲಿ ಸಣ್ಣ ವಿಷಯ ಮಿಸ್ ಆಗ್ತಾರೋ ಅಲ್ಲಿ ಸೋಲ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ನಾನು ಹೇಳ್ತೇನೆ, ನಿಮ್ಗೆ ಸ್ಟ್ರೆಸ್ ಫ್ರೀ ಇರಬೇಕು, ಜಾಸ್ತಿ ಗಲಾಟೆ ಇರಬಾರ್ದು, ಆದಷ್ಟು ಕೂಲಾಗಿರಬೇಕು, ಈ ಕ್ಲೈಮೇಟ್ ಸ್ಟ್ರೆಸ್ ಬರಬಾರ್ದು. ಇಲ್ಲ ಒಂದು ನಾಯಿ ಅರಿಸ್ತಾ ಇದೆ, ಇನ್ನೊಂದೇನೋ ಬಂತು, ಇಲ್ಲಿ ನಾವು ಒಳಗೆ ಹೋದರೆ ಗಾಬರಿಯಾಗಿ ಓಡ್ತೀವಿ. ನಾವು ಇಲ್ಲಿ ಬಂದು ನಿಂತೀನಿ, ಯಾವುದೂ ಗಾಬರಿಯಾಗಿ ಓಡಿಲ್ಲ. ಈಗ ಅಂದರೆ ಅದು ಗೊತ್ತಾಗಬೇಕು, ಓಕೆ ನಮ್ಮ ಜನರು ಇವರು ಯಾರು ಬೇರೆಯವರೇನಲ್ಲ, ಇದಕ್ಕೆ ನಾವೇನು ಬೈಬಳೋ ನೆಸಿಟಿ ಇಲ್ಲ ಅಂತ ಅವ್ರಿಗೆ ಅನಿಸ್ಬೇಕು. ಆ ಗಾಬರಿ ಬಿದ್ದಿಲ್ಲ ಅಂತಂದರೆ ಮರಿಗಳ್ನೂ ಚೆನ್ನಾಗಿ ನೋಡ್ಕೊಳ್ತೆ, ಒಳ್ಳೆ ಮರಿನೂ ಹಾಕತ್ತೆ. ಈಗ ಡೆಲಿವರಿ ರೂಮ್ ಬಗ್ಗೆ ಮಾತಾಡಿದ್ರಿ. ಓಕೆ, 24 hours ಬಿಫೋರು ಆದಮೇಲೆ ಒಂದು 2 to 3 days ಅದನ್ನ ಸಪ್ರೇಟಾಗಿ ತಾಯಿ ಮರಿ ಜೊತೆಗೆ ಬಿಡ್ತೀವಿ. ಯಾಕಂದರೆ ಅದು ಒಂದು ಬಾಂಡ್, ಒಂದು ರಿಲೇಷನ್, ತಾಯಿ ಮರಿ ರಿಲೇಷನ್ ಬೆಳೆಸ್ಕೊಳ್ಳೋಕ್ಕೆ ಒಂದು ಅನುಕೂಲ ಆಗುತ್ತೆ. ಅಲ್ಲಿದ್ದ ನಾವು ಈ ಕಡೆ ಬಂದರೆ ಈ ಕಡೆ ಒಂದು 15 ದಿನದವರೆಗೆ ಮರಿಗಳು ಇಟ್ಕೊಳ್ತೀವಿ. ಸೊ ಇಲ್ಲಿದ್ದ ಮತ್ತೆ ನೆಕ್ಸ್ಟ್ ಬ್ಯಾಚ್ ಪ್ರೆಗ್ನೆಂಟ್ ಕುರಿಗಳು ಬರೋವರೆಗೆ ಇಲ್ಲಿ 15 ದಿನ ಮರಿಗಳೆಲ್ಲ ಇರ್ತವೆ. ಇಲ್ಲದ ನೆಕ್ಸ್ಟ್ ಕಂಪಾರ್ಟ್ಮೆಂಟ್ ಏನು ಹೋಗ್ತೀವಿ, ಆ 15 ದಿನದಿಂದ, ಯಾಕಂದರೆ ನಾವು ನೆಕ್ಸ್ಟು ಕ್ರಾಸಿಂಗ್ ಬಿಡೋದೇ 60 ದಿನ ಆದಮೇಲೆ ಕುರಿಗಳು. ಸೊ ಆ ಟೈಮ್ ಫ್ರೇಮ್ ಏನಿದೆಯಲ್ಲ, ತಾಯಿ ಮರಿ ಜೊತೆಲೇ ಬಿಡ್ತೀವಿ. ನೀವು ಬೇಕಾದರೆ ಹತ್ರದಲ್ಲಿ ಇನ್ನೊಂದು ಪಾರ್ಟಿಷನ್ ಮಾಡಿಕೊಂಡು ಮರಿಗಳು ಸಪ್ರೇಟ್ ಮಾಡೋ ಅಭ್ಯಾಸ ರೂಢಿ ಇದ್ದವರು, ನಮಗೆ ಅದಿಲ್ಲ. ತಾಯಿ ಮರಿ ಒಂತಲ್ಲಿದ್ದರೆ ನಾವು ಚೆನ್ನಾಗಿ ಬರುತ್ತೆ ಅಂತ ನಾವು ಅಂದ್ಕೊಳ್ತೀವಿ. ತಾಯಿ ಕೂಡ ಕೆಡ್ಸಲ್ಲ, ಅದು ತಕ್ಕಂಗೆ ನ್ಯೂಟ್ರಿಷನ್ ಕೊಟ್ಕೊಂಡು ಎಲ್ಲ ಚೆನ್ನಾಗಿರುತ್ತೆ ಅಂದ್ಕೊಳ್ತೀವಿ. ಸೊ ಅದು 60 days ಅಂದರೆ 15 to 60 daysಗೆ ಒಂದು ಸಪ್ರೇಟ್ ಕಂಪಾರ್ಟ್ಮೆಂಟ್ ಬೇಕಾಗುತ್ತೆ. ಅದು ವೀನಿಂಗ್ ಪೀರಿಯಡ್ ಬಂದರೆ, ಇವಾಗ 3 ತಿಂಗಳಾಯಿತು 2 ತಿಂಗಳಾಯಿತು ನಾನು ಕ್ರಾಸಿಂಗ್ ಬಿಡ್ತಾಯಿನಿ ಅಂತಂದರೆ, ನಮಗೆ ಕ್ರಾಸಿಂಗ್ ಬ್ಲಾಕು 1-2, ನಮ್ಮ ಹತ್ರ ಎಷ್ಟು ಮೇನ್ ಟಗರುಗಳಿದಾವೋ ಅಷ್ಟು ಸಪ್ರೇಟ್ ಕ್ರಾಸಿಂಗ್ ಬ್ಲಾಕ್ ಒಂದು ಬೇಕಾಗುತ್ತೆ. ಸೊ ನಾವು ಡೆಲಿವರಿ ರೂಮ್ ಆಯಿತು, ಫಸ್ಟ್ ವೀಕ್ ಒಂದು ಬ್ಲಾಕ್ ಆಯಿತು, ಆಮೇಲೆ 15 to 60 days ಒಂದು ಬ್ಲಾಕ್ ಆಯಿತು. ಈಗ ಡೆಲಿವರಿ ಬೇಸ್ಡ್ ಆನ್ ನಮ್ಮ ಹತ್ರ ಎಷ್ಟು ಟಗರುಗಳು ನಾವು ಬ್ರೀಡಿಂಗಲ್ಲಿ ಮಾಡ್ತಾಯಿದ್ದೀವಿ. ಯಾಕಂದರೆ ಒಂದು ಟಗರ್ ಇಟ್ಕೊಂಡು ಜನ್ರೇಷನ್ಸ್ ಮಾಡೋಕ್ಕಾಗಲ್ಲ, ಒಂದೇ ಟಗರ್ ಇಟ್ಕೊಂಡು ಇನ್ಲೈನ್ ಬ್ರೀಡಿಂಗ್ ಆಗುತ್ತೆ. ಅದು ನಾವು ತಂದೆಗೆ ಮಗಳನ್ನ ಮಾಡಿಸೋದು, ತಮ್ಮಗೆ ತಂಗಿ ಮಾಡಿಸೋದು ಅದೆಲ್ಲ ಕರೆಕ್ಟ್ ಆಗೋಲ್ಲ. ಬ್ಲಡ್ ಲೈನ್ ಅನ್ನೋದು ತುಂಬ ಡೆಫಿನೆಟಾಗಿ ಚೇಂಜ್ ಮಾಡಲೇಬೇಕು. ಅಂದರೆ ನಾವು ಪ್ರತಿ ಸಾರಿ ಟಗರ್ ಚೇಂಜ್ ಮಾಡಬೇಕಾ ಅಂತಂದರೆ ಮಾಡಬೇಕಾಗತ್ತೆ. ಇಲ್ಲ ಹೊಸ ಟಗರು ನಿಮ್ಮ ಶೆಡ್ಡಲ್ಲಿ ಬರಬೇಕಾಗತ್ತೆ. ಯಾಕಂದರೆ ನೀವೀಗ 50 ಕುರಿಯಿಂದ ಸ್ಟಾರ್ಟ್ ಮಾಡಿದ್ದೀರಾ ಅಂತಂದರೆ ಅದಕ್ಕೆ ಒಂದೇ ಲೈಫ್ ಟೈಮಲ್ಲಿ ಆ 50 ಕುರಿ ಒಂದೇ ಟಗರು ಸಾಕು.
ನೀವು ಅದನ್ನೇನು ಚೇಂಜ್ ಮಾಡೋ ನೆಸಿಟಿ ಇರಲ್ಲ. ಹುಟ್ಟೋ ಮರಿಗೆ ನೀವು ಬೇರೆ ಟಗರು ಬೇರೆ ಕಡೆಯಿಂದ ಒಳ್ಳೆ ಹೆಸರು ಇಲ್ಲ ಗೊತ್ತಿರೋವ್ರ ಹತ್ರ ಅಂಥವ್ರ ಹತ್ರ ನೀವು ಒಳ್ಳೆ ಟಗರು ಅಂತ ಅಂದ್ಕೊಂಡ್ರೆ ಅದು ನೆಕ್ಸ್ಟ್ ಜನ್ರೇಷನ್ ಸಾಕಾಗುತ್ತೆ. ಸೊ ಆ ಥರ ಮಾಡಿದಾಗ ನಿಮಗೆ ಸರ್ ಅದು ನಾವು ಮಾರ್ಬಿಡ್ಬೇಕಾಗತ್ತಾ, ಇಷ್ಟು ಚೆನ್ನಾಗಿ ಮೇಯಿಸಿ ಚಿಕ್ಕ ಮರಿಯಿಂದ ಸಾಕಿದ್ವಿ ನೆಸಿಟಿ ಇಲ್ಲ. ನಿಮ್ಮದು ಒಂದು ಬ್ಲಾಕ್ ಒಂದು ಓಕೆ ಈ 50 ಮರಿ ಇದೇ ಟಗರೇ ಕ್ರಾಸ್ ಮಾಡುತ್ತೆ, ಬಿಲ್ಕುಲ್ ಲೈಫ್ ಅದು ಸಾಯೋವರೆಗೆ ಅದೇ ಕ್ರಾಸಿಂಗ್ ಮಾಡ್ಕೊಂಡು ಅದೇ ಬ್ಯಾಚ್ ಇಟ್ಕೋಬೋದು. ಹುಟ್ಟೋ ಮರಿಗೆ ಒಂದು ಬ್ಯಾಚ್ ಫಸ್ಟ್ ಬ್ಯಾಚ್ ಆಯಿತು, ಓಕೆ ಇದಾದಮೇಲೆ ಒಂದು ಸೆಕೆಂಡ್ ಟಗರ್ ಇದೆ, ಅದಕ್ಕೆ ಹುಟ್ಟೋ ಮರಿಯಲ್ಲಿ ಇದೇ ಟಗರಿಗೆ ಕ್ರಾಸ್ ಮಾಡಿಸ್ಬೋದು, ಇದು ಹುಟ್ಟೋ ಮರಿ ಬೇರೆ ಟಗರಿಗೆ ಕ್ರಾಸ್ ಮಾಡಿಸ್ಬೋದು. ಅಂದರೆ ಒಂದು ಫಿಕ್ಸ್ಡ್ ಮಾಡಿಕೊಂಡ್ರೆ ನಾವು ಟಗರು ಜಾಸ್ತಿ ಎಕ್ಸ್ಚೇಂಜ್ ಮಾಡೋ ನೆಸಿಟಿ ಇರಲ್ಲ. ಯೂಶ್ವಲಿ ನಾವು ರೈತರು ಏನು ಮಾಡ್ತಾರೆ ಅಂತಂದರೆ 2 ವರ್ಷಕ್ಕೊಂದು ಸಾರಿ ಟಗರ್ ಚೇಂಜ್ ಮಾಡ್ತಾರೆ. ತಾಯಿ ಮಗಳು ಎಲ್ಲ ಒಟ್ಟಿಗೆ ಹೊಸ ಟಗರು ಬಂದಿರ್ತದೆ, ಅದು ಕ್ರಾಸ್ ಮಾಡ್ಕೊಂಡು ಹೋಗುತ್ತೆ, ಅದೊಂದು ಈಸಿ ಇವೆ. ಬಟ್ ಏನಾಗುತ್ತೆ, ಟಗರು ಕ್ವಾಲಿಟಿ ಟಗರ್ ಸಿಗಬೇಕನ್ನೋದು ತುಂಬ ಕಷ್ಟ. ಸೊ ಅಂಥ ಟಗರ್ ನಾವು ಕೊಟ್ಬಿಟ್ಟು ಮತ್ತೆ ಈ ಥರ ಟಗರ್ ಸಿಗುತ್ತಾ ಅಂತ ಡೌಟ್ ಇದ್ದವ್ರಿಗೆ ಆ ಫಸ್ಟ್ ಫ್ಲಾಕ್ ಏನು ನಿಮ್ಮದು ಈ ಫೀಮೇಲ್ ಫ್ಲಾಕ್ ಇರುತ್ತೋ ಅದಕ್ಕೆ ಪರ್ಮನೆಂಟಾಗಿ ಆ ಟಗರ್ ಬಿಟ್ಬಿಡಿ, ನಿಮ್ಮ ಹತ್ರ ಇರುತ್ತೆ, ನಿಮ್ಮ ಹತ್ರನೇ ಒಳ್ಳೆ ಕ್ವಾಲಿಟಿ ಮರಿಗಳು ಬರ್ತಾ ಇರ್ತವೆ. ಓಕೆ, ಈಗ ನಾವು ಮರಿಗಳು ಅಂದರೆ ಕ್ರಾಸಿಂಗ್ ವರೆಗೆ ಹೋದ್ವಿ ಕಂಪಾರ್ಟ್ಮೆಂಟು ಆಯ್ತು ಸರ್. ಈಗ ನಾವು ನಮ್ಮ ಸ್ಕೂಲಲ್ಲೇ ಹೋಗ್ತೀವಿ, ಪ್ರೈಮರಿ ಸೆಕೆಂಡ್ರಿ ಆಮೇಲೆ ಕಾಲೇಜು ಆ ಥರ. ಓಕೆ, ಸೊ ಈಗ ಮರಿ ಬಂತು, ಈಗ 3 ತಿಂಗಳ ಮರಿಗೆ ಆಮೇಲೆ ನಾನು 6 ತಿಂಗಳ ಮರಿ. ಈಗ ನೀವು ಕ್ರಿಕೆಟೇ ಆಡ್ಕೊಳ್ಳಿ, ಬಿಲೋ 19, ಅಂಡರ್ 19, ಅಂಡರ್ 14 ಆಮೇಲೆ T20 ಎಲ್ಲ ಅವೆಲ್ಲ ನಡೀತಾ ಇರ್ತಾವಲ್ಲ. ಅಂದರೆ ಆ ಏಜ್ ಗ್ರೂಪ್ ಅವರು ಒಂತಲ್ಲಿದ್ದರೆ ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ. ಈಗ ನಾನು 6 ತಿಂಗಳ ಮರಿ ಅಲ್ಲೇ ಇಟ್ಟಿದ್ದೀನಿ, ಇವಾಗ 3 ತಿಂಗಳಾಗಿದ್ದು ಮರಿ ತೊಗೊಂಡೋಗಿ ಅಲ್ಲೇ ಹಾಕಿದರೆ ಈ ದೊಡ್ಡ ಕುರಿಗಳು ಯಾವ ಇರ್ತಾವೆ ಸಣ್ಣ ಕುರಿಗಳನ್ನ ಬೆಳವಣಿಗೆ ಅಡ್ಡಿ ಆಗ್ತವೆ. ಯಾಕಂದರೆ ಅದು ತಿನ್ನೋ ಮೇವು ಫಸ್ಟ್ ಅದು ತಿನ್ಕೊಂಡು ಉಳಿದಿರೋ ಮೇವು ತಿನ್ನಾಗ ಅಂದರೆ ಇದು ಅವಾಗೇನಾಗುತ್ತೆ, ಯಾವುದು ಕ್ವಾಲಿಟಿಯಾಗಿ ಬರ್ತಾ ಹೋಗುತ್ತೆ ಅದು ಕ್ವಾಲಿಟಿ ಇರುತ್ತೆ, ಯಾವುದು ವೀಕ್ ಆಗ್ತಾ ಹೋಗ್ಬಿಡುತ್ತೆ. ಅಂದರೆ ನಿಮಗೆ ಅಲ್ಲಿ ಲಾಸ್ ಇದೆ. ಅಂದರೆ ಇದೊಂದು ಲಾಸು ಕಂಪಾರ್ಟ್ಮೆಂಟಲ್ಲಿ ನೀವು ಕರೆಕ್ಟಾಗಿ ಪಾರ್ಟಿಷನ್ ಮಾಡ್ಕೊಂಡಿಲ್ಲ, ಏಜ್ ವೈಸ್ ಪಾರ್ಟಿಷನ್ ಮಾಡ್ಕೊಂಡಿಲ್ಲ ಅಂದರೆ ಇದೊಂದು ಲಾಸ್ ಆಗುತ್ತೆ. ಸೊ ನೀವು 3 to 6 ಮಂತ್ಸ್ವರೆಗೂ, ಇನ್ನೂ ಹೇಳಬೇಕು ಅಂದರೆ 3 to 5 ಮಂತ್ಸ್ವರೆಗೂ ಮೇಲ್ ಫೀಮೇಲ್ ಅಂತಲ್ಲಿದ್ದು ತೊಂದರೆ ಇಲ್ಲ. ನೀವು ಒಂದೇ ಕಂಪಾರ್ಟ್ಮೆಂಟ್ ಮೇಲ್ ಫೀಮೇಲ್ 4 ಮಂತ್ಸ್ 5 ಮಂತ್ಸ್ವರೆಗೆ ಇಟ್ಕೊಂಡ್ರೆ ಈ 3 ಮಂತ್ಸ್ ತಾಯಿಯಿಂದ ದೂರ ಮಾಡಿದ್ದು 5 ಮಂತ್ಸ್, ಇನ್ನೊಂದು 2 ತಿಂಗಳಿಗೆ ಮೇಲ್ ಫೀಮೇಲ್ ಒಂದೇ ಥರ ಇರಲಿ. ಬಟ್ ಆಫ್ಟರ್ 6 ಮಂತ್ಸ್ ನಾವು ಹೆಂಗೆ ಕೋಎಡಿಂದ ಸ್ವಲ್ಪ ಸಪ್ರೇಟ್ ಆಗ್ತೀವೋ ಕೋ ಎಜುಕೇಷನಿಂದ ಆ ಥರ ವಿ ಶುಡ್ ಕೀಪ್ ದ ಮೇಂಟೆನ್ಸ್ ಬಿಟ್ವೀನ್ ಮೇಲ್ ಆ್ಯಂಡ್ ಫೀಮೇಲ್. ಯಾಕಂದರೆ ಇನ್ಬ್ರೀಡಿಂಗ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಮೇಲ್ ಟಗರುಗಳು ಒಂದು 6 ತಿಂಗಳಿಂದ 9 ತಿಂಗಳಿಗೆ ಒಂದು ಕಡೆ ಬಿಟ್ಬಿಡಿ. ಆಮೇಲೆ ನೀವು ಸೇಲ್ ಮಾಡೋವಂಥ ಟಗರುಗಳು ಸಪ್ರೇಟ್ ಇಟ್ಕೊಳ್ಳಿ. ಫೀಮೇಲ್ಸ್ ಎಲ್ಲ ಅದು ಕರೆಕ್ಟ್ 6 ಮಂತ್ಸಿಂದ ನೆಕ್ಸ್ಟ್ ಕ್ರಾಸಿಂಗ್ ಬಿಡೋವರೆಗೆ, ಅಂದರೆ ಈಗ 6 to ನಾವು 11 ಮಂತ್ಸ್ 10 ಮಂತ್ಸ್ವರೆಗೆ ಕ್ರಾಸಿಂಗ್ ಬಿಡಬೇಡಿ ಅಂತ ಹೇಳ್ತೀನಲ್ಲ, ಅಲ್ಲಿವರೆಗೆ ಪಟ್ಟೆ ಕುರಿಗಳು ಅಂತ ಯಾವ ಅಂತೀವಲ್ಲ ಅದೆಲ್ಲ ಒಂದು ಬ್ಲಾಕಲ್ಲಿ. ಇವಾಗ ನೀವು ಇಲ್ಲಿ ನೋಡಿದರೆ ಇವೆಲ್ಲ 5 to 6 ಮಂತ್ಸ್ ಅಬೋ ಇರೋವಂಥ ಕುರಿಗಳು. ಇದೆಲ್ಲ ಕುರಿಗಳೆಲ್ಲ ಒಂದು ಬ್ಯಾಚಲ್ಲಿದೆ. ನೀವು ಅದೇ ಹಿಂದೆ ನೋಡಿದರೆ ಇಲ್ಲಿ ಟಗರುಗಳೆಲ್ಲ ಸಪ್ರೇಟ್ ಆಗಿದೆ, ಇದೆಲ್ಲ 6 to 7 ಮಂತ್ಸ್ ಇರೋವಂಥ ಟಗರುಗಳೆಲ್ಲ ಸಪ್ರೇಟ್ ಆಗಿದೆ. ಇದು 6 to 7 ಮಂತ್ಸ್ ಅಬೋ ಇರೋ ಟಗರುಗಳು ಇಲ್ಲಿದ್ದರೆ ನೀವು ಸ್ಟಾರ್ಟಿಂಗಲ್ಲಿ ನೋಡಿರೋ ಅಂಥ ಅಲ್ಲಿ ಇರೋದೆಲ್ಲ 3 to 5 ಮಂತ್ಸ್ ಒಳಗಿರೋಂಥ ಟಗರುಗಳು ಆ ಕಡೆ ನಿಮಗೆ ಸಪ್ರೇಟಾಗಿ ಕಾಣ್ತಾಯಿದೆ. ಅಂದರೆ ನಮ್ಮದು ಸ್ಟಾರ್ಟಿಂಗಲ್ಲೇ ಮೇಲ್ ಫೀಮೇಲ್ ಸಪ್ರೇಟ್ ಮಾಡಿಬಿಡ್ತೀವಿ. ಬಟ್ ಇನ್ನೂ ನಿಮಗೆ ಜಾಗ ಕಮ್ಮಿ ಇದೆ ಅಂತಂದರೆ ಮೇಲ್ ಫೀಮೇಲ್ 5 ಮಂತ್ಸ್ವರೆಗೆ ಒಂದು ಕೊಟ್ಟಿಗೆಯಲ್ಲಿ ಬಿಡ್ಬೋದು ಮರಿಗಳು. ಅವಾಗೇನಾಗುತ್ತೆ, ನಿಮ್ಮದು ವೀಕ್ ಆಗೋ ಮರಿಗೆ ನೀವು ಫೋಕಸ್ ಮಾಡ್ಬೋದು. ಇನ್ನೂ ಹೇಳಬೇಕು ಅಂತಂದ್ರೆ ನಿಮ್ಗೆ ಯಾವುದಾದ್ರೂ ಸಪ್ರೇಟಾಗಿ ವೀಕ್ ಆಗ್ತಾಯಿದೆ ಅಂದರೆ ಇಲ್ಲಿ ನೋಡ್ಬೋದು, ಇದೊಂದೇ ಮರಿ ಇಲ್ಲಿ ಈ ಬ್ಲಾಕಲ್ಲಿದೆ. ಸೊ ಇದು ವೀಕ್ ಆಗಿದೆ, ಇದನ್ನು ನಾವು ಡೆವಲಪ್ ಮಾಡಬೇಕು ಅಂದರೆ ಇದಕ್ಕೆ ಒಂದು ಸಪ್ರೇಟ್ ಬ್ಲಾಕ್ ಇಟ್ಕೊಳ್ಳಿ. ಸೊ ಇಟ್ಕೊಂಡಾಗ ಏನಾಗುತ್ತೆ, ಅದಕ್ಕೆ ನಾವು ಅದು ಏನು ತಿಂತಾಯಿದೆ ಏನು ನ್ಯೂಟ್ರಿಷನ್ ಕೊಡಬೇಕಾಗತ್ತೆ ಅಂತ ಸಪ್ರೇಟಾಗಿ ಕೇರ್ ಮಾಡಿದಾಗ ಒಂದು ವಾರ 15 ದಿನ ಅದಕ್ಕೆ ಪ್ರಾಪರ್ ಕೇರ್ ಕೊಟ್ಬಿಟ್ರೆ ಮತ್ತೆ ಜುಂಡಲ್ಲಿ ಮತ್ತೆ ಸೇರಿಸ್ಬಿಡ್ಬೋದು. ಅದ್ರದ್ದು ಮತ್ತೆ ಬ್ಯಾಚ್ ಹಳೆ ಕ್ಯಾಬಿನ್ ಏನಿದೋ ಆ ಥರ. ಅಂದರೆ ಒಂದು ನಮ್ಮ ರಿಪೇರ್ ಹೌಸ್ ಯಾವುದಿದೆ, ಒಂದು ಡೆಲಿವರಿ ಹೌಸ್ ಯಾವುದಿದೆ, ಒಂದು ಮರಿಗಳಿಗೆ ಸ್ಕೂಲ್ ವೈಸ್ ನಾವು ಯಾವ ಥರ ಮಾಡ್ತೀವಿ ಆ ಥರ ಅಪ್ ಟು 9 to 10 ಮಂತ್ಸ್ ಬಿಫೋರ್ ಕ್ರಾಸಿಂಗ್. ಒಂದು ಸಲ ಕ್ರಾಸಿಂಗ್ ಏಜ್ ಬಂದರೆ ನಮ್ದು ಕ್ರಾಸಿಂಗ್ ಬ್ಲಾಕ್ ಇದೆ. ಸೊ ಮತ್ತೆ ಅದೇ ಸೈಕಲ್ ರೊಟೇಟ್ ಆಗ್ತಾ ಇರುತ್ತೆ. ಕ್ರಾಸಿಂಗ್ ಆಗುತ್ತೆ, ಅರ್ಲಿ ಪ್ರೆಗ್ನೆನ್ಸಿ, ಲೇಟರ್ ಪ್ರೆಗ್ನೆನ್ಸಿ, ಡೆಲಿವರಿ, ಮತ್ತು ಮಾಮ್ ಆ್ಯಂಡ್ ಕಿಡ್, ಮತ್ತು 3 ಮಂತ್ಸ್ ಮರಿಗಳು, 6 to 9 ಮಂತ್ಸ್ ಮರಿಗಳು ಕ್ರಾಸಿಂಗ್. ಸೊ ಇದೊಂದು ಸೈಕಲ್. ಇದೆಲ್ಲ ಬ್ಲಾಕ್ ವೈಸ್ ಮಾಡಿಕೊಂಡ್ರೆ ನಿಮಗೆ ಹುಟ್ಟೋ ಮರಿ ಚೆನ್ನಾಗಿರೋದು ಆಗುತ್ತೆ, ತುಳಿದಾಡೋ ಯಾವ್ದು ಮರಿಗಳು ತುಳಿದಾಡ್ಬಿಟ್ಟಿದೆ ಅಂಥದ್ದು ಹೋಗುತ್ತೆ. ಇನ್ನು ಪ್ರೆಗ್ನೆನ್ಸಿ ಕುರಿಗಳು ನೀವು ಸ್ಕ್ಯಾನ್, ಈಗ ಟೆಕ್ನಾಲಜಿ ಬಂದಿದೆ, ಯಾಕಂದರೆ ಈ ಒಂದು 5 years ಬ್ಯಾಕ್ ಇದ್ದಿಲ್ಲ. ಈಗ ಕುರಿಗಳನ್ನೂ ಸ್ಕ್ಯಾನ್ ಮಾಡಿಬಿಟ್ಟು ಎಷ್ಟು ಮರಿ ಇದೆ ಯಾವಾಗ ಬರುತ್ತೆ ಅಂತ ಅಪ್ರಾಕ್ಸಿಮೇಟಾಗಿ 1 ವೀಕ್ ಡಿಫ್ರೆನ್ಸಲ್ಲಿ ನಿಮಗೆ ಈ ಟೈಮಲ್ಲಿ ಮರಿ ಬರುತ್ತೆ ಅಂತ ಟೆಕ್ನಾಲಜಿನೂ ಬಂದಿದೆ. ಸ್ಕ್ಯಾನ್ ಮಾಡಿಬಿಟ್ಟು ಹೇಳ್ತಾರೆ. ಎಲ್ಲ ಗೌರ್ಮೆಂಟು ಈಗ ಡಿಸ್ಟ್ರಿಕ್ಟ್ ಲೆವೆಲ್ ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ಸ್ಕ್ಯಾನಿಂಗ್ ಮಿಷಿನ್ ಇದೆ ಅಂತ ಗೊತ್ತಾಗಿದೆ. ಗೌರ್ಮೆಂಟ್ವರ ಫ್ರೀಯಾಗಿ ಮಾಡಿಕೊಡ್ತಾರೆ. ಇಲ್ಲ ನೀವು ನಮ್ಮದು ಎಲ್ಲ ಕುರಿ ತೊಗೊಂಡೋಗೋಕ್ಕಾಗಲ್ಲ, ಹಿಂಗೆ ಸ್ವಲ್ಪ ಕಮರ್ಷಿಯಲಾಗಿ ಮಾಡೋರು ಸ್ಕ್ಯಾನಿಂಗ್ ಮಾಡೋ ಫೆಸ್ಟಿನ ನಮ್ಮ ಫಾರ್ಮ್ವರೆಗೂ ಕರ್ಸ್ಕೋಬೋದು. ಅದಕ್ಕೆ ತಕ್ಕಂಥ ಚಾರ್ಜಸ್ ಇರುತ್ತೆ. ಆ ಚಾರ್ಜಸ್ ಕೊಟ್ಕೊಂಡ್ರೆ ನಮಗೆ ಅಡ್ವಾಂಟೇಜ್. ನಾವು ಅಲ್ಲಿ ಈಗ ಕೆಲವು ಜನ ಅಂತಾರೆ, ಸರ್ ನೀವು ಎಲ್ಲ ಒಟ್ಟಿಗೆ ಏನೋ ಒಂದು ಖರ್ಚಾಗೋದು ಹೇಳ್ತೀರಾ, ಸ್ವಲ್ಪ ಫ್ರೀ ಆಗೋದು ಹೇಳಿ ಅಂತೀರಾ. ನಾನು ಅಂತೀನಿ, ಈಗ ಸ್ಕ್ಯಾನ್ ಮಾಡಿದ್ರೆ ನನಗೊಂದು 10,000 ರೂಪಾಯಿ ಖರ್ಚಾಗತ್ತೆ ರೀ. ಹೌದು, ಅದೇ ನಾನು ಹಾಕಿರೋವಂಥ ಕುರಿಗಳಲ್ಲಿ ಒಂದು ಮರಿ ಲಾಸ್ ಮಾಡಿಕೊಂಡ್ರೆ ನಾನು 10 ಸ್ಕ್ಯಾನ್ ಮಾಡೋಷ್ಟು ದುಡ್ಡು ಕಳ್ಕೊಂಡಿರ್ತೀನಿ ರೀ, ಅದಕ್ಕೆ ನಾನು 10,000 ಆದರೂ ಕೊಡ್ತೀನಿ ಅಂತ ಹೇಳ್ತೀನಿ. ಈಗ ಯಾಕಂದರೆ ಸ್ಕ್ಯಾನ್ ಮಾಡಿದರೆ ಇನ್ನೂ ಅಡ್ವಾಂಟೇಜ್ ಇದೆ. ನಿಮಗೆ ಮರಿ ಎಷ್ಟು ಪ್ರೆಗ್ನೆಂಟ್ ಇದೆಯಾ ಅಲ್ಲ ಒಂದೇ ಅಲ್ಲ. ಈಗ ಕೆಲವೊಂದು ಸಾರಿ
ನಾನು ನಿಮಗೆ ಆಲ್ರೆಡಿ ಹೇಳಿದೆ, ಡಾಟಾ ಇಲ್ಲದೆ ಕುರಿ ಫಾರ್ಮಿಂಗ್ ಮಾಡಬೇಡಿ ಅಂತ. ಈಗ ಒಂದು ಕುರಿ ತೆಗೆದತ್ರ 1 ವರ್ಷ ಆದರೂ ಇರುತ್ತೆ, ಅದು ಮರಿ ಕೊಟ್ಟಿಲ್ಲ ಅಂತ ನಾವು ಬರ್ಕೊಂಡ್ರೆಲ್ಲ ಗೊತ್ತಾಗೋದು. ಓಕೆ ಇಷ್ಟು ಇವಾಗ ಕ್ರಾಸ್ ಆಗಿದೆ ಆದರೂ ಮರಿ ಬಂದಿಲ್ಲ ಅಂತ ಗೊತ್ತಾಗಿದೆ. ಯಾವಾಗ ನಮಗೆ ಅದು ಟ್ಯಾಗ್ ನಂಬರ್, ವಾಲೆ ನಂಬರ್ ಇಟ್ಕೊಂಡಿರ್ತೀವಿ. ಅಂದರೆ ವಾಲೆ ತುಂಬ ಜನ ಕೇಳ್ತಾರೆ, ಸರ್ ವಾಲೆ ಇನ್ಸೂರೆನ್ಸ್ ಅಂತ ಕೇಳ್ತಾರೆ. ಇನ್ಸೂರೆನ್ಸ್ ಬಗ್ಗೆ ಮತ್ತೆ ಮಾತಾಡ್ತೀನಿ. ವಾಲೆ ಹಾಕೋದು ನಾವು ಏನಕ್ಕೆ ಹಾಕ್ತೀವಿ ಅಂದರೆ ಐಡೆಂಟಿಫಿಕೇಷನ್ಗೆ ಹಾಕ್ತೀವಿ. ಇದು ಕುರಿ ಟ್ಯಾಗ್ ನಂಬರು, ಇದು ಎಷ್ಟು ಮರಿ ಕೊಟ್ಟಿದೆ, ಇದು ಯಾವ ಜನ್ರೇಷನ್ ಕುರಿ, ಇದ್ರ ತಾಯಿ ಯಾವುದು, ತಂದೆ ಯಾವುದು, ಕಂಪ್ಲೀಟ್ ಇಷ್ಟು ಮುಂಚೆಲ್ಲ ಅಲ್ಲಿ ಬೋರ್ಡ್ ಇದೆಯಲ್ಲ, ಆ ಬೋರ್ಡಲ್ಲಿ ಬರ್ಕೊತಾ ಇದ್ದೆ. ಈಗ ಸಿಸ್ಟಮಲ್ಲಿ ಬರ್ಕೊತಾ ಇದ್ದೀನಿ. ಈಗ ಅದು ಆಯಿತು, ಸಿಸ್ಟಮಲ್ಲಿ ಬರ್ಕೊಳ್ಳೋದು. ಈಗ ಅಪ್ಲಿಕೇಶನ್ ಮೊಬೈಲ್ ಆ್ಯಪೇ ಸಿಕ್ಕಿದೆ, ಇವಾಗ ಮೊಬೈಲ್ ಆ್ಯಪಲ್ಲೇ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಇನ್ಫಾರ್ಮೇಷನ್ ನಮ್ಮ ಶೆಡ್ ಏನಿದೆ. ಸರ್ ಈಗ ಹೇಳ್ಬೋದು, ಸರ್ ಇಲ್ಲಿರೋದು ನೀವು 100 kg ನೋಡ್ತಾ 100 ಅನಿಮಲ್ ನೋಡ್ತಾ ಇದ್ದೀರಾ, ಎಷ್ಟು ಸರ್ ತೂಕ ನಿಮ್ದು? ಇಷ್ಟು ಅನಿಮಲ್ ತೂಕ ಏನಿದೆ ಅಂದರೆ 5.5 ಟನ್ ಮೇಲೆ ಇದೆ ಸರ್ ನನ್ನ ಹತ್ರ. ಇದು ಬರೀ 100 ಅನಿಮಲ್ಲು 5.5 ಟನ್ ಮೇಲೆ ನಂದು ಅನಿಮಲ್ಸ್ ಇರೋದು. ನನಗೆ ಇದು ಸರ್ ಏನು ಮಾಡ್ತೀವಿ ಸರ್, 5.5 ಟನ್ ಇದೆ, ನಿಮ್ಗೆ ಏನು ಸರ್ ಲಾಭ ಅದು ಗೊತ್ತಾಗೋದ್ರಿಂದ? ಹೌದು, ನನಗೆ ಒಂದು ಕುರಿಗೆ 10% ವೆಯ್ಟಷ್ಟು ನಾನು ಮೇವು ಕೊಡಬೇಕು, ಹಸಿ ಮೇವಾದರೆ. ಇಲ್ಲ 3 to 4% ಡ್ರೈ ಮ್ಯಾಟ್ರ್ ಕೊಡಬೇಕು. ನನ್ನ ಶೆಡ್ಡಲ್ಲಿ ನಾನು ಕೊಡೋ ಮೇವು ಅಷ್ಟು ಕೊಡ್ತಾ ಇದ್ದಿಲ್ಲ ಅಂತ ತಿಳ್ಕೊಳೋಕ್ಕಾದ್ರೂ ನಂದು ಒಟ್ಟು ನಮ್ಮ ಶೆಡ್ಡು ತೂಕ ನೋಡಬೇಕಾ? ಸರಿ ಆಯಿತು, ಈಗಾಯಿತು. ಮರಿ ಚೆನ್ನಾಗಿ ತೂಕ ಬರ್ತಾರೆ, ತಿಂಗಳ ತೂಕ ಮಾಡ್ತೀನಿ. ನಮ್ಮವ್ರಿಗೆ ತುಂಬ ಕೆಲಸ ಕೊಡ್ತೀನಿ. ನಾನು ಮಂತ್ ಆಗತ್ಲಿ 1ನೇ ತಾರೀಕಿಂದ 2ನೇ ತಾರೀಕೊಳಗೆ ಎಲ್ಲ ಫೋಟೋಸ್ ಬರಬೇಕು ನನಗೆ, ವಿತ್ ಫೋಟೋ ತೂಕ ಬರಬೇಕು. ಅದು ನಾನು ಎಂಟ್ರಿ ಮಾಡಿ ನನ್ನ ಸಿಸ್ಟಮಲ್ಲಿ, ನಾನು ಮೊಬೈಲ್ ಅಪ್ಲಿಕೇಶನಲ್ಲಿ ಎಂಟ್ರಿ ಮಾಡ್ಕೊಳ್ತೀನಿ. ಅವಾಗೇನು ನೋಡಿದ್ರೆ ಗೊತ್ತಾಗುತ್ತೆ, ಓಕೆ ಈ ಮರಿ ಚೆನ್ನಾಗಿ ಬರ್ತಾಯಿದೆ, ಓಕೆ 250 ಗ್ರಾಮಿಂದ 300 ಗ್ರಾಮ್ ಬೀಳ್ತಾ ಇದೆ. ಇನ್ನೊಂದು ಯಾಕೆ ಇದು ಪ್ಯೂರ್ ಡಾರ್ಪರ್ ಆಗಿದೆ, ಇಲ್ಲ ಜನ್ರೇಷನ್ ಡಾರ್ಪರ್ ಆಗಿದೆ, ಇದು ಯಾಕೆ ಇದು ಬರೀ 150 ಗ್ರಾಮ್ ಬರ್ತಾಯಿದೆ, ಇದು ಯಾಕೆ? 150 ಗ್ರಾಮ್ ಲೋಕಲ್ ಕುರಿಗಳಿಗೆ ತುಂಬ ಒಳ್ಳೆ ತೂಕ. ಯಾಕಂದರೆ ನಾವು ದಿನಕ್ಕೆ 150 ಗ್ರಾಮ್ 4.5 kg ಬೆಳೆಯುತ್ತೆ. ಬಟ್ ನಮಗೆ 220 ಗ್ರಾಮ್ ಕಮ್ಮಿ ಬಂದರೆ ನಮಗೆ ಬೇಜಾರು, ತಲೆ ಕೆಟ್ಟೋಗ್ಬಿಡುತ್ತೆ. ನಮ್ದು ಏನಿದ್ರೆ 250 and 350 ಒಳಗಡೆ ಇದ್ದರೆ ಓಕೆ ಡೀಸೆಂಟಾಗಿ ಬರ್ತಾ ಇದೆ ಅಂತ. ಸೊ ಇದೆಲ್ಲ ರಿಕಾರ್ಡ್ ಮೇಂಟೆನ್ಸ್ ಇರೋದ್ರಿಂದ ನಿಮಗೆ ಓಕೆ. ನಾನು ಇವಾಗ ಮತ್ತೆ ಅದು ಕ್ರಾಸಿಂಗ್ ಬಗ್ಗೆ ಮಾತಾಡ್ತಿದ್ನಲ್ವಾ, 1 ವರ್ಷ ಆಯಿತು, ಅದು ಮರಿ ಕೊಟ್ಟಿಲ್ಲ ಅಂತ ಹೆಂಗೆ ಗೊತ್ತಾಗತ್ತೆ? ಅದು ಕ್ರಾಸಿಂಗ್ ಆಗ್ತಾ ಇದೆ ಆದರೂ ಮರಿ ಬರ್ತಾ ಇಲ್ಲ, ಅದು ರಿಕಾರ್ಡ್ ಇದ್ದರೆ ಅಲ್ವಾ ನೀವು ಹೇಳೋದು? ಆ ಥರ ಇದ್ದಾಗ ಅದ್ರದ್ದೇನು ಪ್ರಾಬ್ಲಮ್? ಈಗ ನಾವು ಸ್ಕ್ಯಾನಿಂಗ್ ಮಾಡಿದಾಗ ಓಕೆ ಈ ಮಂತ್ ನಾನು 45 ದಿನಕ್ಕೆ ಇಲ್ಲ 2 ತಿಂಗಳಿಗೆ ಒಂದ್ಸರಿ ಡೆಫಿನೆಟಾಗಿ ಸ್ಕ್ಯಾನ್ ಮಾಡಿಸ್ತೀನಿ. ಅವಾಗ ನನಗೆ ಓಕೆ ಸರ್, ಇದು ಅವರು ಡಾಕ್ಟರ್ ಬಂದವರು, ಸರ್ ಇದು 50 ಡೇಸ್ ಇದರಲ್ಲಿ ಪ್ರೆಗ್ನೆನ್ಸಿ ಇದೆ, 30 ಡೇಸ್ ಪ್ರೆಗ್ನೆನ್ಸಿ ಇದೆ ಅಂದರೆ ನನಗೆ ಅಡ್ವಾನ್ಸ್ ಆಗಿ ನಾನು ಆ ಕುರಿಗೆ ಯಾವಾಗ ವ್ಯಾಕ್ಸಿನೇಷನ್ ಮಾಡಬೇಕು, ಯಾವಾಗ ಡಿವಾರ್ಮಿಂಗ್ ಮಾಡ್ಬೇಕಂತ ಅಡ್ವಾನ್ಸ್ ಆಗಿ ನನಗೆ ಗೊತ್ತಾಗ್ಬಿಡುತ್ತೆ. ಇದೊಂದೇ ಅಡ್ವಾಂಟೇಜ್. ನಾನು ಕೊಡೋ 10,000ದಲ್ಲಿ ನಾನು ಏನೇನು ದುಡ್ಡು ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಈಗ ನಾನು ಹೇಳ್ದಂಗೆ ನಿಮಗೆ ಪ್ರೆಗ್ನೆನ್ಸಿಲಿ 2 ಸಾರಿ ಡಿವಾರ್ಮಿಂಗ್ ಮಾಡಬೇಕು, 1 ಸಾರಿ ವ್ಯಾಕ್ಸಿನೇಷನ್ ಮಾಡಬೇಕು. ಯಾಕಂದರೆ ಆ 5 ಮಂತ್ಸಲ್ಲಿ ವ್ಯಾಕ್ಸಿನೇಷನ್ ಯಾವುದೋ ಒಂದು ಬಂದಿರುತ್ತೆ, ಮಾಡಬೇಕಿಲ್ಲ ಅಂತ ನನ್ನ ಪ್ರೆಗ್ನೆನ್ಸಿ ಗೊತ್ತಿರಬೇಕಲ್ಲ, ಎಷ್ಟು ದಿನ ಆಗಿದೆ ಅದಕ್ಕೆ ಪ್ರೆಗ್ನೆನ್ಸಿ ಅಂತ. ಸೊ ಅದು ಮಾಡಬೇಕು ಅಂತಂದರೆ ನನ್ನ ರಿಸಲ್ಟ್ ನಾನು 10,000 ಕೊಟ್ಟಿನಂತ ಬೇಜಾರಾಗಲ್ಲ. ಅದರಿಂದ ಈಗ ಟಗರು ಕೆಲವೊಂದು, ಇದು ನಮ್ಮ ಟಗರು ತುಂಬ ಸ್ಮೂತಾಗಿದೆ, ರ್ಯಾಶ್ ಇರೋವಂಥ ಟಗರು ಪ್ರೆಗ್ನೆಂಟ್ಗೆ ಕ್ರಾಸ್ ಮಾಡ್ತಿರ್ತವೆ, ಅಬಾರ್ಷನ್ ಆಗೋ ಚಾನ್ಸ್ ಇದೆ. ಆಮೇಲೆ ಯಾವುದಾದ್ರೂ ಓಡಾಟ ಎಗರಾಟ ಮೇವು ಕೊಟ್ಟಾಗ ನಿಮ್ಮ ಪಾರ್ಟಿಷನ್ ಸರಿಗಿಲ್ಲ ಅಂತಂದರೆ ಮೇವು ಹಾಕುವಾಗ ಎಲ್ಲವೂ ಅಡ್ಡ ಬರುತ್ತೆ, ಎಲ್ಲವೂ ತುಳ್ಕೊಳ್ತವೆ. ಸೊ ಹಂಗಾಗಿ ಪ್ರೆಸ್ ಆಗಿ ಅರ್ಲಿ ಪ್ರೆಗ್ನೆನ್ಸಿ ಅಬಾರ್ಷನ್ ಆಗೋ ಚಾನ್ಸ್ ಇರುತ್ತೆ. ನಾವು ಸ್ಕ್ಯಾನ್ ಮಾಡಿಸಿದ್ವಿ, ಮರಿ ಸಪ್ರೇಟ್ ಮಾಡಿಬಿಟ್ವಿ ಅಂದರೆ ಅದು ಬಿಲ್ಕುಲ್ ಫ್ರೀ. ಯಾಕಂದರೆ ಇವಾಗ ನಾವು ಒಂದು ಕುರಿಗೆ 15 ಸ್ಕ್ವೇರ್ ಫೀಟ್ ಕೊಡ್ಬೇಕು ಸರ್ ಅಂತಂದರೆ ನಾವು ಪ್ರೆಗ್ನೆಂಟ್ಗೆ 20 ಸ್ಕ್ವೇರ್ ಫೀಟೇ ಕೊಟ್ಬಿಡ್ತೀವಿ, ಓಕೆ ಆರಾಮಾಗಿರಲಿ ಅಂತ. ಆ ಪ್ರೆಗ್ನೆನ್ಸಿ ಲೈಫು ನಾವು ಮನುಷ್ಯರಾದರೂ ಅಷ್ಟೇ, ಪ್ರೆಗ್ನೆನ್ಸಿ ಟೈಮಲ್ಲಿ ಎಷ್ಟು ಕೇರ್ಫುಲ್ ಆಗಿರ್ತೀವೋ ಕುರಿಗಳನ್ನ ಕೂಡ ಅಷ್ಟೇ ಕೇರ್ ಮಾಡೋದು ಒಳ್ಳೆಯದು. ಸೊ ಆ ಥರ ಇದಾಗುತ್ತೆ. ಇನ್ನೊಂದು ಸ್ಕ್ಯಾನ್ ಮಾಡೋದು ಇನ್ನೊಂದು ಅಡ್ವಾಂಟೇಜ್ ಏನಂತಂದರೆ, ಈಗ ಮರಿಗಳೆಲ್ಲ ಕರೆಕ್ಟಾಗಿ 2 ತಿಂಗಳಿಗೆ 3 ತಿಂಗಳಿಗೆಲ್ಲ ಪ್ರೆಗ್ನೆನ್ಸಿ ಮತ್ತು ಡೆಲಿವರಿ ಮೇಲೆ ತೊಗೊಳ್ತಾ ಇದೆ ಅಂದರೆ ಇಟ್ಸ್ ವಂಡರ್ಫುಲ್ ಫಾರ್ಮ್ ಫಾರ್ ಯು. ಯಾವುದು ನಿಮ್ಗೆ 1 ವರ್ಷ ಆಯಿತು ಇನ್ನೂ ಇದಾಗಿಲ್ಲ, ಮರಿ ಕೊಟ್ಟು ಆಲ್ರೆಡಿ 9 ತಿಂಗಳಾಯಿತು ಇನ್ನೂ ಮರಿನೇ ಕೊಟ್ಟಿಲ್ಲ ಅಂತಂದರೆ ಇಟ್ಸ್ ಅ ಡಿಸ್ಅಡ್ವಾಂಟೇಜ್. ಯಾಕಂದರೆ ನಾವು ಅದನ್ನು ಮೇಯಿಸ್ತಾ ಇರ್ತೀವಿ, ನಮ್ಮ ತಲೆಯಲ್ಲಿ ಓಕೆ ನಮ್ಮ ಹತ್ರ 100 ಕುರಿ ಅಂತ ಹೇಳ್ಕೊತಾ ಇರ್ತೀವಿ, ಅದ್ರ ಪ್ರೊಡಕ್ಷನೇ ಇಲ್ಲ ಅಂತ ಬ್ರೀಡಿಂಗ್ ಹೆಂಗಾಗುತ್ತೆ? ಸೊ 9 ಮಂತ್ಸ್ ವೇಸ್ಟ್ ಆಫ್ ಫೀಡಿಂಗ್ ಅಂತಲ್ಲ, ಯಾವುದು ಮರಿ ಕರೆಕ್ಟಾಗಿ ಟೈಮ್ ಟು ಟೈಮ್ ಕೊಟ್ಟಿಲ್ಲ ಅಂದರೆ ಅದಕ್ಕೇನೋ ಪ್ರಾಬ್ಲಮ್ ಇದೆ, ಅದು ಸ್ಕ್ಯಾನಿಂಗಲ್ಲಿ ಗೊತ್ತಾಗ್ಬಿಡುತ್ತೆ. ಅವ್ರು ಡಾಕ್ಟ್ರು ಒಳ್ಳೆ ಡಾಕ್ಟರ್ ಇದೆ, ಬಾಬು ಅಂತ ಇದ್ದಾರೆ ಹಾಸನದವರು, ಈಗ ಬೆಂಗಳೂರಲ್ಲೇ ಇರ್ತಾರೆ. ಅವ್ರನ್ನ ಯಾವಾಗಾದ್ರೂ ಒಂದು ಅಪಾಯಿಂಟ್ಮೆಂಟ್ ಅವ್ರಿಗೆ 1 ವಾರ ಮುಂಚೆ ಬುಕ್ ಮಾಡ್ಕೋಬೇಕಾಗತ್ತೆ, ಅಷ್ಟು ಬ್ಯುಸಿ ಇರ್ತಾರೆ. ಬರ್ತಾರೆ, ಅವ್ರಿಗೆ ಏನು ನೆಸಿಟಿ ಇದೆ ಅದೆಲ್ಲ ನಾವೀಗ ಒಂದು ಮರಿನೇ ಹೇಳ್ತೀವಿ ಅಂದ್ಕೊಳ್ಳೋಣ. ಸೊ ಇದು ಆಲ್ರೆಡಿ 3 ತಿಂಗಳಾಯ್ತು ಇನ್ನೂ ಪ್ರೆಗ್ನೆಂಟ್ ಆಗಿಲ್ಲ ಅಂತ ಅಂದ್ಕೊಳ್ತೀವಿ ಅಂತೇಳಿದರೆ, ಸೊ ಅದಕ್ಕೆ ಏನು ಪ್ರಾಬ್ಲಮ್ ಇದೆ ಅಂತ ಚೆಕ್ ಮಾಡ್ತಾರೆ. ನೆಸಿಟಿ, ಯಾಕಂದ್ರೆ ನಾವೇ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ. ಅವ್ರು ಹೇಳಿದ ಮೆಡಿಕೇಷನ್ ನಾವು ಪರ್ಚೇಸ್ ಮಾಡಿ ಅವ್ರು ಹೇಳಿದ್ದ ಮೆಥಡಲ್ಲಿ ಅಡ್ಮಿನಿಸ್ಟ್ರೇಟ್ ಮಾಡಿಕೊಂಡು ಅದನ್ನ ರಿಕವರಿ ಮಾಡ್ಕೊಂಡಾಗ ನಮಗೇನಾಗುತ್ತೆ, ಈ ಲೇಟ್ ಪ್ರೆಗ್ನೆನ್ಸಿ ಇಲ್ಲ ರಿಪೀಟೆಡ್ ಪ್ರೆಗ್ನೆನ್ಸಿ ಅಂಥವಟ್ಟಕ್ಕೆಲ್ಲ ನಾವು ಓವರ್ಕಮ್ ಮಾಡೋ ಸಾಧ್ಯತೆ ಇರುತ್ತೆ. ಸೊ ಸ್ಕ್ಯಾನಿಂಗ್ ಮಾಡೋದ್ರಿಂದ ಬರೀ ಖರ್ಚಲ್ಲ, ಇದೆಲ್ಲ ಅಡ್ವಾಂಟೇಜ್ ಇರುತ್ತೆ. ನಾನು ಎಲ್ಲಾದರೂ ₹1 ಖರ್ಚು ಮಾಡ್ತೀನಿ ಅನ್ನೋದಕ್ಕೆ ಅಡ್ವಾಂಟೇಜ್ ಇಲ್ಲದೆ ನಾನು ಖರ್ಚು ಮಾಡೋಕ್ಕೆ ಹೋಗಲ್ಲ ಅಂತ ಅರ್ಥ ಮಾಡ್ಕೊಂಬಿಡಿ.